ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಎರಡು ವಿಚಾರಗಳು. ಮೊದಲನೆಯದು, ಏಪ್ರಿಲ್ 22ನೇ ತಾರೀಕು ನಮ್ಮ 101ನೇ ಕಾರ್ಯಾಗಾರ. 15 ದಿವಸದ ಜ್ಯೋತಿಷ್ಯ, 2 ಅವರ್ ಇರುತ್ತೆ. ಝೂಮ್ ಕ್ಲಾಸಲ್ಲಿ ಇರುತ್ತೆ. ಮನೆಯಲ್ಲೇ ಕೂತು ಕಲಿತಕ್ಕಂಥ ಒಂದು ವಿಚಾರ. ಹಾಗೆ ಎರಡನೇ ವಿಚಾರ ಬಂದ್ಬಿಟ್ಟು 9ನೇ ತಾರೀಕು ಏಪ್ರಿಲ್ ಉಗಾದಿ ಇರ್ತಕ್ಕಂಥದ್ದು. 9ನೇ ತಾರೀಕು. ಸೊ ಉಗಾದಿಯ ಭವಿಷ್ಯ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ ಮಾಡ್ತಾ ಇದ್ವಿ. ಮೊದಲ 3 ಲಗ್ನಗಳಿಗೆ ಮುಗಿದಿದೆ. ಮೇಷ, ವೃಷಭ, ಮಿಥುನ. ನೆಕ್ಸ್ಟು ಕರ್ಕಾಟಕ ಲಗ್ನ. ಸೊ ಉಗಾದಿಯ ಭವಿಷ್ಯದ ಒಂದು ಚಾರ್ಟ್ ಇಲ್ಲಿ. ಕರ್ಕಾಟಕ ಲಗ್ನ, ಇದು ಕರ್ಕಾಟಕ ಲಗ್ನ ಆಗುತ್ತೆ. ಲಗ್ನಾಧಿಪತಿ 9ನೇ ಮನೇಲಿದ್ದಾನೆ. ಇಲ್ಲಿ 9 ಲಗ್ನದಿಂದ ಇಲ್ಲಿ ನಾವು ಕೌಂಟ್ ಮಾಡ್ಬೇಕಾದ್ರೆ 9ನೇ ಮನೇಲಿದ್ದಾನೆ. 9ನೇ ಮನೆ ಅದೃಷ್ಟವನ್ನು ತಂದು ಕೊಡ್ತಕ್ಕಂಥ ಒಂದು ವಿಚಾರ ನಿಮ್ಮ ಲಗ್ನಕ್ಕೆ ಬಂದಿದೆ. ಅದೃಷ್ಟ ಅಂತ ಹೇಳ್ತೀವಿ. ಅಂದ್ರೆ ಅದು ಅದೃಷ್ಟ ಅಂತಂದ್ರೆ ನಮಗೆ ಲಾಟ್ರಿ ಅಂತಲ್ಲ, ಸಹಾಯ ಹಸ್ತ, ಹೆಚ್ಚಿನ ಸಹಾಯ ಸಿಗ್ತಕ್ಕಂಥ ವರ್ಷವಾಗಿದೆ ಅಂತ ಹೇಳಿ ಮೊದಲು ಬರ್ತಕ್ಕಂಥದ್ದು. ಹಾಗೆ 2ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಕುಟುಂಬ, ಹಣ ಸಂಚಯ, ಹಣ ಕೂಡಿರ್ತಕ್ಕಂಥದ್ದು, ಅದು ಕೂಡ 9ನೇ ಮನೆಯಲ್ಲಿರೋದ್ರಿಂದ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ, ಕುಟುಂಬದಲ್ಲಿ ಸಂತೋಷ, ಕುಟುಂಬದಿಂದ ಸಹಾಯ, ಕುಟುಂಬದಿಂದ ಅದೃಷ್ಟ, ಹಣ ಸಂಚಯದಿಂದ ಅದೃಷ್ಟ ಬಹಳ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ವಿಚಾರ. 3ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 10ನೇ ಮನೆಯಲ್ಲಿರೋದ್ರಿಂದ ಈ 10ನೇ ಮನೆ ವಾಕ್ಚಾತುರ್ಯದಿಂದ ಹೆಸರು ಗಳಿಸ್ತಕ್ಕಂಥದ್ದು, ಹಾಗೆ ಒಂದು ಬರವಣಿಗೆಯಿಂದ ಹೆಸರು ಬರ್ತಕ್ಕಂಥದ್ದು, ಬರವಣಿಗೆಯಿಂದ ಅಧಿಕವಾಗಿರ್ತಕ್ಕಂಥವ್ರಿಗೆ ಸನ್ಮಾನಗಳಾಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲಿ ಕರ್ಕಾಟಕ ಲಗ್ನದವ್ರಿಗೆ ವಿಶೇಷವಾಗಿ ಈ ಒಂದು ಉಗಾದಿ ಭವಿಷ್ಯ ಬರ್ತಕ್ಕಂಥದ್ದು. ಚತುರ್ಥಾಧಿಪತಿ ಅಂತ ನಾವು ತಗೊಳ್ತೀವಿ. ಚತುರ್ಥಾಧಿಪತಿ ಮನೆ ವಿಚಾರ, ಹಾಗೆ ತಾಯಿ ವಿಚಾರ, ಮನೆ ಕಟ್ಟೋ ವಿಚಾರ. ಸೊ ಪರಿಪೂರ್ಣವಾದಾಗಿ ಆಗದೆ ಹೋದ್ರೂ ಕೂಡ 9ನೇ ಮನೆ ಸ್ವಲ್ಪ ಭಾಗ್ಯವನ್ನು ಕೊಡ್ತಕ್ಕಂಥದ್ದು, ಅಂದ್ರೆ ಸ್ವಲ್ಪ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಮನೆ ವಿಚಾರದಲ್ಲಿ ಮನೆ ಏನೋ ನಿಂತೋಗಿತ್ತು ಎಷ್ಟೋ ದಿವಸದಿಂದ, ಸ್ವಲ್ಪ ಇವಾಗ ಏನೋ ಬಂದು ನಡೀತಾ ಇದೆ, ಅದೃಷ್ಟ ಬಂತಪ್ಪ. ಯಾವ್ದೋ ಸೈಟ್ ನೋಡ್ತಾ ಇದ್ವಿ, ಫೈನಲೈಸ್ ಆಗ್ತಾ ಇರಲ್ಲ, ಸ್ವಲ್ಪ ಬಹಳ ಪ್ರಯಾಸದಿಂದ ಯಾರೋ ಬಂದ್ರು, ಇದನ್ನ ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ಆಗ್ತಕ್ಕಂಥದ್ದು. ತಾಯಿಯಿಂದನೂ ಸ್ವಲ್ಪ ಅದೃಷ್ಟ ಬರ್ತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ನಾವು ನೋಡಬಹುದು. ಹಾಗೆ ಇಲ್ಲಿ ಬರ್ತಕ್ಕಂಥ 5ನೇ ಅಧಿಪತಿ ಇಲ್ಲಿ ಅಷ್ಟಮಕ್ಕೆ ಹೋಗಿದ್ದಾನೆ. 5ನೇ ಅಧಿಪತಿ ನಮ್ಮ ಬುದ್ಧಿಯ ಒಂದು ಸುಖ ಅಂತ ಹೇಳ್ಬೋದು, ಬುದ್ಧಿಯ ಸುಖ ಅಥವಾ ಒಂದು ರೀತಿಯ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು. ಅಷ್ಟಮದಲ್ಲಿ ಹೋದಾಗ ನಿಮಗೆ ಯಾವಾಗಲೂ ಕೂಡ ಈ ಒಂದು ಉಗಾದಿ ಭವಿಷ್ಯದಿಂದ ಮಂಗಳನಿಂದ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಮಂಗಳ ದಶ, ಮಂಗಳ ಭುಕ್ತಿ ಬರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಗ್ರಹದಿಂದ ಏನ್ ಎಫೆಕ್ಟ್ ಅಂತ ಹೇಳ್ತಾ ಇದ್ದೀನಿ. ಆ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಲಿ ಇದನ್ನ ಮ್ಯಾಚ್ ಮಾಡ್ಕೊಂಡು ಹೋದ್ರೆ ಪರ್ಫೆಕ್ಟ್ ವರ್ಷ ಭವಿಷ್ಯ ಆಗತ್ತೆ, ಉಗಾದಿ ಭವಿಷ್ಯ ಆಗತ್ತೆ. ಸುಮ್ಮನೆ ರಾಶಿ ಮೇಲೆ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸರೋಗೋದಿಲ್ಲ. ಅಷ್ಟಮ ಅಂತಂದ್ರೆ ಕಷ್ಟಗಳನ್ನು ಬರ್ತಕ್ಕಂಥದ್ದು, ಮಕ್ಕಳಿಂದ ಕಷ್ಟ ಆಗೋದು, ಮಕ್ಕಳಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಮಕ್ಕಳಿಂದ ನೋವಾಗ್ತಕ್ಕಂಥ ಒಂದು ವಿಚಾರ ಒಂದು ಕಡೆ. ಬುದ್ಧಿವಂತಿಕೆಯಿಂದ ನಾವು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಏನಾರು ಒಂದು ಸಿಗಾಕೊಂಡು ಸಮಸ್ಯೆಗೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆ. ಸೊ 5ನೇ ಮನೆ ಆಗಿರ್ತಕ್ಕಂಥದ್ದು 8ನೇ ಮನೆ ಸಮಸ್ಯಾ ಸ್ಥಾನದಲ್ಲಿ ಕುತ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಅನೇಕ ವಿಚಾರದಲ್ಲಿ ಸ್ವಲ್ಪ ಉಪದ್ರವ ಬರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ 6ನೇದು ವೃತ್ತಿಯ ಒಂದು ಸ್ಥಾನವಾಗಿದೆ. 6ನೇ ಅಧಿಪತಿ ಆಗಿರ್ತಕ್ಕಂಥವನು 10ನೇ ಮನೆಯಲ್ಲಿ ಹೋಗಿದ್ದಾನೆ. 10ನೇ ಮನೆ, ಇಲ್ಲಿ 10ನೇ ಮನೆ ವೃತ್ತಿಯ ಸ್ಥಾನ ಆಗಿರೋದ್ರಿಂದ ಒಳ್ಳೆ ಕೆಲಸದಿಂದ ಅಧಿಕಾರ ಪ್ರಾಪ್ತಿ, ಸೊ ಕೆಲಸದಿಂದ ಉನ್ನತ ಶ್ರೇಣಿಗೆ ಹೋಗ್ತಕ್ಕಂಥದ್ದು. ಸೊ ಇದು 6 ಮತ್ತೆ 10 ವಿಶೇಷವಾಗಿ ಅರ್ಥ ತ್ರಿಕೋಣ ಅಂತ ಕರಿತೀವಿ. ಹಣ ಬರ್ತಕ್ಕಂಥದ್ದು ಕೆಲಸದಿಂದ ಅಥವಾ ಬಿಸ್ನೆಸ್ ಅಲ್ಲಿದ್ರೆ ಆ ಒಂದು ವೃತ್ತಿಯಿಂದ ಹಣ ಹೆಚ್ಚಾಗಿ ಬರುತ್ತೆ, ಅದ್ರ ಜೊತೆಗೆ ಹೆಸರು ಹೆಚ್ಚಾಗಿ ಬರುತ್ತೆ, ಒಂದು ಲೆವೆಲ್ ರೀಚ್ ಆಗ್ತೀರಾ ಅಂತ ಹೇಳಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲಿ ತೋರಿಸ್ತಾ ಇದೆ.
ಸಪ್ತಮಾಧಿಪತಿ ಅಂತಂದ್ರೆ ಇಲ್ಲಿ ವಿವಾಹದ ಒಂದು ಏನಂತಾರೆ ಒಂದು ಪಾರ್ಟ್ನರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ನಾವು ತಗೊಳ್ಬೇಕು ಅಂತಂದ್ರೆ ಇಲ್ಲಿ ಪಬ್ಲಿಕ್ ಅಂತಾನು ತಗೊಳ್ತೀವಿ. ಆದ್ರೆ ಸಪ್ತಮಾಧಿಪತಿ ಅಷ್ಟಮ ಅಷ್ಟು ಒಳ್ಳೇದಲ್ಲ. ಸಪ್ತಮಾಧಿಪತಿ ಅಷ್ಟಮ ಅಷ್ಟು ಒಳ್ಳೇದಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಸ್ವಂತ ಮನೇಲಿದೆಯಲ್ಲ ಅಂತ ಹೇಳ್ತಾರೆ. ಇದು ತಪ್ಪಿದು. 7th ಲಾರ್ಡ್ 8th ಹೋಗಿರೋದ್ರಿಂದ ಪಬ್ಲಿಕ್ ಇಂದ ಏನಾದ್ರೂ ಸಮಸ್ಯೆ, ಎದುರಾಳಿಗಿಂದ ಏನಾದ್ರು ಸಮಸ್ಯೆ, ಆಪೋಸಿಟ್ ಪರ್ಸನ್ ಇಂದ ಏನಾದ್ರೂ ಒಂದು ಉಪದ್ರವ, ಅಬ್ಸ್ಟೆಕಲ್ಸ್, ಸ್ಟ್ರೆಸ್, ಪೇಯ್ನು, ಅವಮಾನಗಳು ಆಗ್ತಕ್ಕಂಥದ್ದು ತೋರಿಸುತ್ತೆ. ಸ್ವಂತ ಮನೇಲಿದೆಯೇನಲ್ಲ, ನೋ, ಅದು ಲೆಕ್ಕಕ್ಕೆ ಬರಲ್ಲ. ಯಾವಾಗ ಲೆಕ್ಕಕ್ಕೆ ಬರುತ್ತೆ ಅಂತಂದ್ರೆ ನೆಕ್ಸ್ಟ್ ನಾನು ಹೋಗ್ತೀನಲ್ಲ, ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದು ಆವಾಗ ಸ್ವಂತ ಮನೆ ಲೆಕ್ಕ ಬರುತ್ತೆ. ಇಲ್ಲಿ ಸ್ವಂತ ಮನೆ ಅಪ್ಲಿಕಬಲ್ ಆಗಲ್ಲ. ಅವನು ಇನ್ನೊಂದು ಮನೆಗೆ ಹೋಗಿದ್ದಾನೆ, ಅಲ್ಲಿ ಶನಿನ ಮನೆನೇ, ಆದ್ರೆ ಫಲಗಳು 7ನೇ ಮನೆದು 8ನೇ ಮನೆದೇ ಕೊಡ್ತಾನೆ. ಅಲ್ಲಿ ಸ್ವಂತ ಮನೇಲಿ ಇದಾನಲ್ಲ, ಏನು ಪ್ರಾಬ್ಲಮ್ ಮಾಡಲ್ಲ, ಆ ಲೆಕ್ಕ ಬರಲ್ಲ. ಕನ್ಫ್ಯೂಸ್ ಮಾಡ್ಕೋತಾರೆ ಪರಾಶರದಲ್ಲಿ. ಪರಾಶರದಲ್ಲೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹಿಂಗೆ ಈ ರೀತಿ ನಾವು ಫಲ ನಿರ್ಣಯ ಮಾಡ್ಕೊಳ್ಬೇಕು ಅಂತ. ಸೊ ಇಲ್ಲಿ ಬಂದಿರತಕ್ಕಂತ ಒಂದು ಕಾಂಬಿನೇಷನ್ ಅಲ್ಲಿ ಪಾರ್ಟ್ನರ್ಶಿಪ್ ಇಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಇಂದ ಸಮಸ್ಯೆ ಆಗ್ತಕ್ಕಂಥದ್ದು, ಹೆಂಡತಿ ಅಥವಾ ಗಂಡನಿಂದ ಸ್ವಲ್ಪ ಸಮಸ್ಯೆ ಗಲಾಟೆಗಳಾಗ್ತಕ್ಕಂಥದ್ದು, ಪಬ್ಲಿಕ್ ಇಂದನೂ ಏನಾದ್ರು ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಬರುತ್ತೆ. ನೆಕ್ಸ್ಟ್ ಅಷ್ಟಮಾಧಿಪತಿ ಅಷ್ಟಮದಲ್ಲಿರೋದು, ಈಗ ತಗೋಬೇಕೀಗ ಇದನ್ನ. ಅಷ್ಟಮಾಧಿಪತಿ ಅಷ್ಟಮ ಅಂತಂದ್ರೆ ಅಲ್ಲಿ ಸ್ವಂತ ಮನೆ ಇಲ್ಲಿ ಬಂತು. 7ನೇ ಮನೆ 8ಕ್ಕೆ ಸ್ವಂತ ಲೆಕ್ಕ ಬರಲ್ಲ. ಹಾಗಿದ್ರೆ ಆತರ ಮಾಡ್ಕೊಂಡು ಹೋಗಿದ್ರೆ ಎಲ್ಲೆಲ್ಲೋ ಯಾರು ಕೆಟ್ಟವರು ಕೆಟ್ಟ ಸ್ಥಾನದಲ್ಲಿ ಸ್ವಂತ ಮನೆ ಅನ್ಕೊಂಡು ಹೋಗಿದ್ರೆ ಪ್ರೆಡಿಕ್ಷನ್ ಅದಕ್ಕೆ ಪರಾಶರದಲ್ಲಿ ಸರಿಯಾಗಿ ಬರೋದಿಲ್ಲ. ಸೊ ಅರ್ಥ ಮಾಡ್ಕೊಂಡು ಪ್ರೆಡಿಕ್ಟ್ ಮಾಡಬೇಕು. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ರೆ ಆಯುಷ್ ಅಭಿವೃದ್ಧಿ ಆಗತ್ತೆ, ಆರೋಗ್ಯದಲ್ಲಿ ಉತ್ತಮ ಒಂದು ಚೇತರಿಕೆ ಆಗುತ್ತೆ, ಆಪರೇಷನ್ ಮಾಡಿದ್ರು ಕೂಡ ಬೇಗ ಗುಣಮುಖರಾಗ್ತೀರಾ, ಅನಾಯಾಸ ದುಡ್ಡು ಬರುತ್ತೆ, ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ಹೆಂಡತಿಯಿಂದ ಆಸ್ತಿ ಬರ್ತಕ್ಕಂಥದ್ದು, ಹೆಂಡತಿಯಿಂದ ಹಣ ಬರ್ತಕ್ಕಂಥದ್ದು, ಒಂದು ಕಡೆ ಗಲಾಟೆ ಇದ್ರೂ ಕೂಡ ಅವರಿಂದ ದುಡ್ಡು ಬರ್ತಕ್ಕಂಥದ್ದು, ಸೊ ಅಷ್ಟಮ ಜ್ಯೋತಿಷ್ಯವನ್ನ ಕಲಿತಕ್ಕಂಥದ್ದು, ಅನೇಕ ವಿಚಾರಗಳಲ್ಲಿ ಇಲ್ಲಿ ಕರ್ಕಾಟಕ ಲಗ್ನ ವಿಶೇಷವಾಗಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಉತ್ತಮ ಫಲವನ್ನ ಕೊಡುತ್ತೆ. ಹಾಗೆ ನವಮಾಧಿಪತಿ ಆಗಿರ್ತಕ್ಕಂಥವನು ಯಾರಿಲ್ಲೇ ಗುರು 10ನೇ ಮನೆಗೆ ಹೋಗಿದ್ದಾನೆ. ಸೊ ಧರ್ಮ ಕರ್ಮಾಧಿಪತಿ ಯೋಗ ಅಂತಾನು ಕರೀತಾರೆ. 9ನೇ ಅಧಿಪತಿ 10ಕ್ಕೆ ಹೋಗಿದೆ, ಉತ್ತಮವಾಗಿರ್ತಕ್ಕಂಥ ಫಲ. ಸೊ ಎಲ್ಲಿ ಅವರಿಗೆ ಪ್ರಯಾಣ ಇರ್ತಕ್ಕಂಥದ್ದು ಎಲ್ಲಾ ವಿಚಾರದಲ್ಲೂ ಉತ್ತಮ. 10ನೇ ಅಧಿಪತಿ ಆಗಿರ್ತಕ್ಕಂಥವನು 8ರಲ್ಲಿರೋದ್ರಿಂದ ಕೆಲಸದಲ್ಲಿ ಕಿರಿಕಿರಿ. 10 ಅಂದ್ರೆ ವೃತ್ತಿಯ ಕ್ಷೇತ್ರ, ವೃತ್ತಿಯ ಸ್ಥಾನ, ಬಾಸಿಂದ ಕಿರಿಕಿರಿ, ಸಿಕ್ಕಾಪಟ್ಟೆ ಟೆನ್ಷನ್ನು, ಕೆಲಸ ಬಿಟ್ಟು ಹೋಗುವಂತ ಒಂದು ವಿಚಾರಗಳು. 6ನೇ ಅಧಿಪತಿ 10ರಲ್ಲಿದ್ರು ಕೂಡ ಕಿರಿಕಿರಿ ಇರ್ತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇದೀವಿ. ಹಾಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಶುಕ್ರ ನವಮದಲ್ಲಿದ್ದಾನೆ. ಭಾಗ್ಯದಿಂದ ಲಾಭ ಆಗ್ತಕ್ಕಂಥದ್ದು, ಅದೃಷ್ಟದಿಂದ ಲಾಭ ಬರತಕ್ಕಂಥದ್ದು ವಿಶೇಷವಾಗಿ ಕಂಡು ಬರುತ್ತೆ. ಹಾಗೆ 12ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ, ವ್ಯಯಾಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ನಮಗೆ 10ನೇ ಮನೆಯಿರೋದ್ರಿಂದ ವೃತ್ತಿಯಲ್ಲಿ ಖರ್ಚು ಜಾಸ್ತಿ ಬರ್ತಕ್ಕಂಥದ್ದು, ಕೆಲಸದ ವಿಚಾರದಲ್ಲಿ ಖರ್ಚು ಜಾಸ್ತಿ ಬರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಹೋದ್ಯೋಗಿಗಳಿಂದ ಅವರಿಂದ ನಾವು ಆಫೀಸ್ಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು, ವೃತ್ತಿ ಕ್ಷೇತ್ರದಲ್ಲಿ ಖರ್ಚು ಮಾಡ್ತಕ್ಕಂಥದ್ದು, ಏನಾದ್ರು ಒಂದು ಬಂಡವಾಳ ಹಾಕ್ತಕ್ಕಂಥದ್ದು ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇಷ್ಟು ಕರ್ಕಾಟಕ ಲಗ್ನದ ಒಂದು ವಿಚಾರ. ಕರೆಕ್ಟ್ ಆಗಿ ನಮ್ಮ ಲೈಫ್ ಪಾತ್ನ ಹಾಕೊಡ್ತಕ್ಕಂಥದ್ದು ಜ್ಯೋತಿಷ್ಯ. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಲೈಫ್ ಪಾತ್ ಬಗ್ಗೆ ನಾನು ನೋಡ್ಕೋಬೇಕು ನನ್ನ ಲೈಫ್ ಅಂತಂದ್ರೆ 15,000 ಕೊಟ್ಟು ನಿಮ್ ಲೈಫ್ ಪಾತ್ ನೋಡ್ಕೊಳ್ಳಿ. 15,000 ನಿಮಗೆ ಬಹಳ ದೊಡ್ಡದಾಗೋಯ್ತು ಅಂತಂದ್ರೆ ಸುಮ್ಮನೆ ಆರಾಮಾಗಿರಿ. ಯಾಕಂದ್ರೆ ನಾವು ಗೊತ್ತು ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಅಂತ. ಎಲ್ಲ 15,000 ತಲೆಯಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಕಲಿಯಬೇಕೆಂಬ ಆಸಕ್ತಿ ಇದೆಯೇ? ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಕ್ಷತ್ರ ನಾಡಿ ತರಗತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಸಿಹಿ ಕಹಿ ಘಟನೆಗಳನ್ನು ದಶಾಭುಕ್ತಿ ಮುಖಾಂತರ ತಿಳಿಯಿರಿ. ಏಪ್ರಿಲ್ 22ರಂದು ಶುರುವಾಗುವ 15 ದಿನಗಳ ಆನ್ಲೈನ್ ತರಗತಿಗಳಿಗೆ ನೋಂದಾಯಿಸಿಕೊಂಡು ಸನಾತನ ಪರಂಪರೆಯ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.